ಯಾಕೆ ಇದು ಇಂಪಾರ್ಟೆಂಟ್ ಅಂದರೆ ಬಿಕಾಸ್ ಇಟ್ ಕವರ್ಸ್ ಎವ್ರಿ ಇಂಡಿವಿಜುವಲ್ ಇನ್ ದ ಪಾಪ್ಯುಲೇಷನ್. Every individual, isn't it? It covers the every individual in the entire population. So you can select some and leave out others. No, that's not possible ಅಲ್ವಾ. ಕೆಲವೊಬ್ಬರನ್ನ ಸೆಲೆಕ್ಟ್ ಮಾಡ್ಬೋದು, ಕೆಲವೊಬ್ಬರನ್ನ ಬಿಡ್ಬೋದು ಅನ್ನೋದಿಲ್ಲ. ನಾವು ನಂಬರ್ ಕೌಂಟ್ ತಗೊಂಡಾಗ ಸೊ ಪ್ರತಿಯೊಬ್ಬರೂ ಕೂಡ ಕೌಂಟ್ ಮಾಡಲೇಬೇಕಾಗತ್ತೆ. ಓಕೆ, ಆಮೇಲೆ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಯು ಮೇ ಬಿ ಫೆಮಿಲಿಯರ್ ದ್ಯಾಟ್ ಸೆನ್ಸಸ್ ಆಫ್ ಇಂಡಿಯಾ ವಿಲ್ ಬಿ ಕಂಡಕ್ಟೆಡ್ ಹೌ ಮೆನಿ ಇಯರ್ಸ್ ಒನ್ಸ್? ಎಸ್, ಇಟ್ ಈಸ್ ಕಂಡಕ್ಟೆಡ್ ಒನ್ಸ್ ಇನ್ 10 years, ಇಸ್ಂಟ್ ಇಟ್? ಎವ್ರಿ 10 years ಒನ್ಸ್ ಅಂತ ಹೇಳ್ತೀವಿ. ಓಕೆ, ವೆರಿ ಇಂಪಾರ್ಟೆಂಟ್ ದಟ್ ಈಸ್. ಸೊ ಅದನ್ನು 1 ಮಾರ್ಕಿಗೆ ಕೇಳ್ತಾರೆ. ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಬರ್ಬೋದು, ಇಲ್ಲ ಕ್ವೆಶನಲ್ಲಿ ಬರ್ಬೋದು. ಓಕೆ, ಸೊ ಅದನ್ನೇನು ಬರಿತೀವಿ ನಾವು? ಇನ್ ಇಂಡಿಯಾ, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಟ್ ಈಸ್. ಇನ್ ಇಂಡಿಯಾ, once in India, once in 10 years, once in 10 years in India census is carried out. First adu bariyana. In India census is carried out once in how many years? Once in 10 years. ಅಂದರೆ 10 ವರ್ಷಕ್ಕೊಂದ್ಸರಿ ಸೆನ್ಸಸ್ ಸರ್ವೆನ ಕಂಡಕ್ಟ್ ಮಾಡ್ತಾರೆ ಅಂತ. ಓಕೆ, ಸೊ ಒನ್ಸ್ ಇನ್ 10 years, once in 10 years the census will be conducted. So how this question might be asked in the exam then? So ಇದನ್ನ ಯಾವ ರೀತಿ ಕೇಳ್ತಾರೆ ಅಂದರೆ ಈ ರೀತಿ ಇರುತ್ತೆ. ಸೆನ್ಸಸ್ ಆಫ್ ಇಂಡಿಯಾ ಈಸ್ ಕ್ಯಾರಿಡ್ ಔಟ್ ಒನ್ಸ್ ಇನ್ ಡ್ಯಾಶ್ ಇಯರ್ಸ್ ಅಂತ ಬರುತ್ತೆ. ಸೊ ಅವಾಗ ಏನು ಬರೀಬೇಕು? 10 years. ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇನ್ ಇಂಡಿಯಾ ಸೆನ್ಸಸ್ ಇಸ್ ಕ್ಯಾರಿಡ್ ಔಟ್ ಒನ್ಸ್ ಇನ್ 10 years. 10 ವರ್ಷಕ್ಕೊಂದ್ಸರಿ ಸೆನ್ಸಸ್ ಸರ್ವೆನ ಕಂಡಕ್ಟ್ ಮಾಡ್ತಾರೆ. ಓಕೆ, ಹಾಗಾದ್ರೆ ಇಲ್ಲಿ ನಾನು ಆವಾಗಲೇ ಎಕ್ಸಾಂಪಲ್ ಹೇಳಿದೆ ಅಲ್ವಾ, ಟೀಚರ್ಸ್ ಬರ್ತಾರೆ, ಸೆನ್ಸಸ್ ಸರ್ವೆ ಕಂಡಕ್ಟ್ ಮಾಡ್ತಾರೆ. ಸೊ ನಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ ಹೌ ಮೆನಿ ಮೆಂಬರ್ಸ್ ಆರ್ ದೇರ್ ಇನ್ ಮೈ ಫ್ಯಾಮಿಲಿ ಅಂತ ಚೆಕ್ ಮಾಡ್ಕೋತಾರೆ ಅಲ್ವಾ. ವಾಟ್ ಈಸ್ ದೇರ್ ಏಜ್ ಗ್ರೂಪ್, then what is the income of our family, like that they might be posing the questions. ಹಾಗಾದ್ರೆ ಯಾವ ರೀತಿ ಆಗತ್ತೆ ಅನ್ನೋದನ್ನ ನಾವಿಲ್ಲಿ ನೋಡೋಣ. ಸಿ ಎ ಹೌಸ್ ಟು ಹೌಸ್ ಎನ್ಕ್ವೈರಿ ಈಸ್ ಕ್ಯಾರಿಡ್ ಔಟ್ ಕವರಿಂಗ್ ಆಲ್ ಹೌಸ್ ಹೋಲ್ಡ್ಸ್ ಇನ್ ಇಂಡಿಯಾ. ಮನೆಗೂ ಕೂಡ ಹೋಗ್ಬಿಟ್ಟು ಸರ್ವೆ ಮಾಡಿರ್ತಾರೆ, ಪ್ರತಿಯೊಂದು ಮನೆಯೂ ಕೂಡ ಕವರ್ ಮಾಡಿರ್ತಾರೆ. ಈಗ ಸಪೋಸ್ ಲಾಕ್ ಆಗಿತ್ತಪ್ಪ ಮನೆ ಅಂದರೆ ಮತ್ತೆ ನಾಳೆ ಹೋಗ್ಬಿಟ್ಟು ಅದನ್ನು ಕವರ್ ಮಾಡಲೇಬೇಕು. ಯಾರು? ಸೆನ್ಸಸ್ ಮಾಡ್ತಿರೋವಂಥ ಟೀಚರ್ಸ್ ಅಥವಾ ಆ ಏಜೆನ್ಸಿ ಮೆಂಬರು. ಆಯಿತಾ? ಇಲ್ಲ ಮನೆ ಖಾಲಿ ಆಗಿತ್ತು ಅಂದರೆ ಓಕೆ, ಮನೇಲಿ ಇದ್ದಾರೆ ಬಟ್ ಅವ್ರು ಯಾವುದೋ ಊರಿಗೆ ಹೋಗಿದ್ದಾರೆ ಅಂದರೆ ಅಂಟಿಲ್ ದೇ ಕಮ್, ಇಲ್ಲ ಪಕ್ಕದ ಮನೆಯಿಂದನಾದ್ರು ಆ ವಿಷಯನ ಕಲೆಕ್ಟ್ ಮಾಡಲೇಬೇಕಾಗತ್ತೆ. ಯಾಕಂದರೆ ನೋವೇರ್ ವಿ ಹ್ಯಾವ್ ಟು ಮಿಸ್ ದ ಇಂಡಿವಿಜುವಲ್ ಮೆಂಬರ್ ಇನ್ಫಾರ್ಮೇಷನ್ ಹಿಯರ್. ದಟ್ಸ್ ವೈ ವಿ ಸೇ ಇಟ್ ಈಸ್ ಅ ಸೆನ್ಸಸ್ ಸರ್ವೆ ವೇರ್ ಇನ್ ಇಟ್ ಕವರ್ಸ್ ದ every individual element or every individual information in the entire population we say. Okay, then demographic data ನ ಕಲೆಕ್ಟ್ ಮಾಡ್ತೀವಿ. ಎದ್ರ ಮೇಲೆ? ಆನ್ ಬರ್ತ್ ಆ್ಯಂಡ್ ಡೆತ್ ರೇಟ್, ಲಿಟ್ರಸಿ, ಎಂಪ್ಲಾಯ್ಮೆಂಟ್, ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಲ್ವಾ, ಅವ್ರ ಏಜ್ ಗ್ರೂಪು ಮತ್ತು ಅವ್ರ ಡೇಟ್ ಆಫ್ ಬರ್ತು ಅಲ್ವಾ. ಜೊತೆಗೆ ಈಗ ಏಜ್ ಆದವರಿದ್ದರೆ ಸೊ ಎಷ್ಟು ಜನ ಏಜ್ ಆದವರಿದ್ದಾರೆ, ಸೀನಿಯರ್ ಪರ್ಸನ್ಸ್ ಎಷ್ಟು ಜನ ಇದ್ದಾರೆ, ಜೊತೆಗೆ ಎಷ್ಟು ಜನ ಕೆಲಸಕ್ಕೆ ಹೋಗ್ತಾರೆ, ಅದೆಲ್ಲ ಕೂಡ ಗೊತ್ತಾಗುತ್ತೆ. ಓಕೆ, ಆರ್ ಕಲೆಕ್ಟೆಡ್ ಆ್ಯಂಡ್ ಪಬ್ಲಿಷ್ಡ್ ಇನ್ ದ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ. ಸೊ ಅದನ್ನು ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ರಿಪೋರ್ಟಲ್ಲಿ ನಾವು ಪಬ್ಲಿಷ್ ಮಾಡ್ತೀವಿ. ಹಾಗಾದರೆ ಲಾಸ್ಟ್ ಸೆನ್ಸಸ್ ಆಫ್ ಇಂಡಿಯಾ ಅದು 2001 ಆದಾಗ ಎಷ್ಟಿತ್ತು ಸೆನ್ಸಸ್? 2001 ಪ್ರಕಾರ ನಮ್ಮ ಪಾಪ್ಯುಲೇಷನ್ ಆಫ್ ಇಂಡಿಯಾ ಅಂದರೆ 102.7 crore ಇತ್ತು. ಓಕೆನಾ? ಸೊ ಈ ರೀತಿ ಸೆನ್ಸಸ್ ಸರ್ವೆ ಅನ್ನೋದನ್ನ ನಾವು ಕಂಡಕ್ಟ್ ಮಾಡ್ತೀವಿ. ಓಕೆ, ಇಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪ ಇಂಪಾರ್ಟೆಂಟು ಅಂದರೆ
ಡಿಫ್ರೆನ್ಸಸ್ ಬಿಟ್ವೀನ್ ಸೆನ್ಸಸ್ ಆ್ಯಂಡ್ ಸ್ಯಾಂಪಲ್ ಸರ್ವೆ ಅಂತ ಕೂಡ ನಮಗಿಲ್ಲಿ 2 ಮಾರ್ಕ್ಸಿಗೆ ಬರುತ್ತೆ. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಈಗ ನಾವು ಸೆನ್ಸಸ್ ಸರ್ವೆ ಗೊತ್ತಾಯಿತು. ನೆಕ್ಸ್ಟ್ ಎದ್ರ ಬಗ್ಗೆ ತಿಳ್ಕೋಬೇಕು? ಸ್ಯಾಂಪಲ್ ಸರ್ವೆ. ಓಕೆ, ಸೊ ನಾವು ಲೆಟ್ ಅಸ್ ನೋ ಅಬೌಟ್ ದಿಸ್ ಸ್ಯಾಂಪಲ್ ಸರ್ವೆ. Sample survey. What is this sample survey then? Sample means in the entire population, no? I'll be selecting only few individuals. ಕೆಲವು ಎಲಿಮೆಂಟ್ ಅಥವಾ ಕೆಲವು ಇಂಡಿವಿಜುವಲ್ಸ್ ಅಷ್ಟೇ ಸೆಲೆಕ್ಟ್ ಮಾಡ್ಕೊಂಡು ನಾನು ಸರ್ವೆ ಮಾಡಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಸ್ಯಾಂಪಲ್ ಸರ್ವೆ. Okay, in this sample survey what happens? We are going to select only few individuals among the population, among the available population. That is known as what? Sample survey. Okay, population or the universe in statistics means totality of the items under study. ಇಲ್ಲಿ ನಾವು ಪಾಪ್ಯುಲೇಷನ್ ಅನ್ಬೋದು ಸ್ಟ್ಯಾಟಿಸ್ಟಿಕ್ಸಲ್ಲಿ, ಇಲ್ಲ ಯೂನಿವರ್ಸ್ ಅಂದ್ರೂ ಏನಪ್ಪ ಅಂದರೆ ಸ್ಟ್ಯಾಟಿಸ್ಟಿಕ್ಸಲ್ಲಿ ಟೋಟಾಲಿಟಿ ಆಫ್ ದ ಐಟಮ್ಸ್ ಅಂಡರ್ ಸ್ಟಡಿ. ಎಷ್ಟು ಐಟಮ್ಸ್ನ ಕನ್ಸಿಡರ್ ಮಾಡ್ತಾ ಇದ್ದೀವಿ ನಾವು ಸ್ಟಡಿ ಪರ್ಪಸ್ ಅಂತ ಹೇಳುತ್ತೆ ನಮಗೆ. ಓಕೆ, ಸೊ ಹಾಗಾದ್ರೆ ಪಾಪ್ಯುಲೇಷನ್ ಆರ್ ದ ಯೂನಿವರ್ಸ್ ಅಂದ್ರೇನು? ಇಟ್ ಈಸ್ ಅ ಗ್ರೂಪ್ ಟು ವಿಚ್ ರಿಸಲ್ಟ್ಸ್ ಆಫ್ ದ ಸ್ಟಡಿ ಆರ್ ಇಂಟೆಂಡೆಡ್ ಟು ಅಪ್ಲೈ. ಸೊ ಆ ಒಂದು ಕಾನ್ಸೆಪ್ಟಿಗೆ ನಾವು ರಿಸಲ್ಟ್ಸ್ನ ಅಪ್ಲೈ ಮಾಡ್ತೀವಿ. ಓಕೆ, ಹಾಗಾದರೆ ಪಾಪ್ಯುಲೇಷನ್ ಈಸ್ ಆಲ್ವೇಸ್ ಈಕ್ವಲ್ ಟು ದ ಇಂಡಿವಿಜುವಲ್ಸ್ ಆರ್ ಐಟಮ್ಸ್ ವಿಚ್ ಪೋಸಸ್ ಸರ್ಟನ್ ಕ್ಯಾರೆಕ್ಟರಿಸ್ಟಿಕ್ಸ್. ನಾವಿಲ್ಲಿ ಪಾಪ್ಯುಲೇಷನ್ ಅಂತ ಹೇಳ್ತೀವಿ ಅಂದರೆ ಅಲ್ಲಿ ಎಷ್ಟೋ ಇಂಡಿವಿಜುವಲ್ಸ್ ಇರ್ತಾರೆ ಅಥವಾ ಎಷ್ಟೋ ಎಲಿಮೆಂಟ್ಸ್ ಇರುತ್ತೆ. ಆಯಿತಾ, ನಾವು ಎದ್ರ ಬಗ್ಗೆ ತಿಳ್ಕೋಬೇಕು ಅದ್ರ ಬಗ್ಗೆ. ಆಮೇಲೆ ಪ್ರತಿಯೊಂದು ಕೂಡ ಅಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಏನಾಗಿರುತ್ತಂತೆ ಚೇಂಜ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಸ್ಯಾಂಪಲ್ ಸರ್ವೆ ಅಂದಾಗ ಈ ಎಂಟೈರ್ ಪಾಪ್ಯುಲೇಷನ್ ಏನಿದೆಯಲ್ವಾ, ಯೂನಿವರ್ಸ್ ಅಂತೇನು ಹೇಳ್ತೀವಿ ಅಥವಾ ಪಾಪ್ಯುಲೇಷನ್ ಅಂತ ಹೇಳ್ತೀವಿ, ಎರಡೂ ಒಂದೇ. ಓಕೆನಾ? ಸೊ ಇದರಲ್ಲಿ ನಾವೇನು ಮಾಡ್ತೀವಿ? ಕೆಲವೊಂದು ಇಂಡಿವಿಜುವಲ್ಸ್ ಅಥವಾ ಕೆಲವೊಂದು ಎಲಿಮೆಂಟನ್ನ ನಾನು ಸೆಲೆಕ್ಟ್ ಮಾಡ್ತೀನಿ ಸ್ಟಡಿ ಪರ್ಪಸ್. ಓಕೆ, ಐ ಆಮ್ ಗೋಯಿಂಗ್ ಟು ಪಿಕ್ ಓನ್ಲಿ ಫ್ಯೂ ಆಫ್ ದ ಇಂಡಿವಿಜುವಲ್ಸ್ ಆರ್ ಫ್ಯೂ ಆಫ್ ದ ಎಲಿಮೆಂಟ್ಸ್ ಇನ್ ದಿಸ್ ಎಂಟೈರ್ ಪಾಪ್ಯುಲೇಷನ್. ಸೊ ದಟ್ ಈಸ್ ನೋನ್ ಆಸ್ ವಾಟ್? ಸ್ಯಾಂಪಲ್ ಸರ್ವೆ. ಓಕೆ, ಸೊ ಹಿಯರ್ ದ ಫಸ್ಟ್ work or task is selecting a sample is to identify the population. Once the population is identified, the researcher selects a representative sample as it is difficult to study the entire population. So sample survey ಯಾಕೆ ಮಾಡ್ತೀವಿ ಅಂದರೆ ಇಲ್ಲಿ ಎಂಟೈರ್ ಪಾಪ್ಯುಲೇಷನ್ನ ಸ್ಟಡಿ ಮಾಡಲಿಕ್ಕೆ ಕಷ್ಟ ಆಗ್ಬೋದು. ಹಂಗಾಗಿ ರಿಸರ್ಚರ್ ಆದವ್ರು ಏನು ಮಾಡ್ತಾರೆ ಅಂದರೆ, ಸೊ ಫಸ್ಟು ನಾವು ಪಾಪ್ಯುಲೇಷನ್ ಯಾವುದು ಅಂತ ಕಂಡುಹಿಡಿತೀವಿ. ಓಕೆನಾ? ಪಾಪ್ಯುಲೇಷನ್ ಯಾವುದು ಅಂತ ಗೊತ್ತಾದ್ಮೇಲೆ ನಾನು ಏನು ಮಾಡ್ತೀನಿ? ಇದರಿಂದ ರೆಪ್ರೆಸೆಂಟೇಟಿವ್ ಸ್ಯಾಂಪಲ್ನ ಸೆಲೆಕ್ಟ್ ಮಾಡ್ತೀವಿ. ರೆಪ್ರೆಸೆಂಟೇಟಿವ್ ಸ್ಯಾಂಪಲ್ನ ಸೆಲೆಕ್ಟ್ ಮಾಡ್ತೀವಿ. ನಂತರ ಏನು ಮಾಡ್ತೀರಾ? ಇಲ್ಲಿ ನಿಮ್ಮ ಕ್ವೆಶ್ಚನೇರ್ ಏನಿದೆನೋ ಅದು ನೀವು ಯೂಸ್ ಮಾಡ್ಬೋದು. ಇಲ್ಲ ಈ ರೆಪ್ರೆಸೆಂಟೇಟಿವ್ ಸ್ಯಾಂಪಲ್ನ ನೀವು ಫರ್ದರ್ ರಿಸರ್ಚ್ ವರ್ಕಲ್ಲಿ ಯೂಸ್ ಮಾಡ್ಕೋತಾ ಹೋಗ್ತೀರಾ. ಹಾಗಾದ್ರೆ ನಮಗೆ ಇಲ್ಲಿ ಹೊಸ ವರ್ಡ್ ಏನು ಬಂದಿದೆ ಹೇಳಿ? ಸ್ಯಾಂಪಲ್. ಹಾಗಾದರೆ ನಾವೀಗೇನು ತಿಳ್ಕೊಳ್ಳೋಣ? ವಾಟ್ ಈಸ್ ಮೆಂಟ್ ಬೈ ಸ್ಯಾಂಪಲ್? ಸ್ಯಾಂಪಲ್ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕು ನಮಗಲ್ವಾ? ಸೊ ವಾಟ್ ಈಸ್ ಮೆಂಟ್ ಬೈ ದಿಸ್? ಸ್ಯಾಂಪಲ್. ಸ್ಯಾಂಪಲ್ ಅಂದ್ರೆ ಏನು ಹಾಗಾದರೆ? ಎ ಸ್ಯಾಂಪಲ್ ರೆಫರ್ಸ್ ಟು ಎ group or section of the population from which information is to be obtained. Okay, so what is the meaning here? A sample refers to a group of or section of the population
from which information is to be obtained. Okay, so sample ಅಂದ್ರೆ ಏನು ಹಾಗಾದ್ರೆ sample refers to a group or section of the population. A sample refers to a group or section of population. Okay, so ಇಲ್ಲಿ entire population ಇದೆ ಅನ್ಕೊಳ್ಳಿ. ಇದರಲ್ಲಿ ನಾವೇನು ಮಾಡ್ತೀವಿ ಅಂದರೆ only a few section or a few part of this population we are going to select. Why means from this I can collect what information. ಇದರಿಂದ ನಾವು ಇವ್ರ ಮೂಲಕ ಏನಿಲ್ಲ ಇಂಡಿವಿಜುವಲ್ಸ್ ಇರ್ತಾರಲ್ವ ಸೆಲೆಕ್ಟೆಡ್ ಪೀಪಲ್ ಅಥವಾ ಸೆಲೆಕ್ಟೆಡ್ ಎಲಿಮೆಂಟ್ಸ್ ಏನಿರುತ್ತಲ್ವ ಇದರಿಂದ ನಾನು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತೀನಿ. ಸೊ ದಟ್ ಈಸ್ ನೋನ್ ಆಸ್ ವಾಟ್ ಸ್ಯಾಂಪಲ್. ಸ್ಯಾಂಪಲ್ ಅಂದ್ರೆ ಏನು ಹಾಗಾದ್ರೆ ಸ್ಯಾಂಪಲ್ ರೆಫರ್ಸ್ ಟು ಅ ಗ್ರೂಪ್ ಆರ್ ಸೆಕ್ಷನ್ ಆಫ್ ಪಾಪ್ಯುಲೇಷನ್. ನೋಡಿ ಇಲ್ಲಿ ಎಂಟೈರ್ ಪಾಪ್ಯುಲೇಷನ್ ಇದೆ, ಇದರಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಎ ಸೆಕ್ಷನ್ ಆರ್ ಎ ಗ್ರೂಪ್ ಆಫ್ ಪಾಪ್ಯುಲೇಷನ್ ಅಷ್ಟೇ ಸೆಲೆಕ್ಟ್ ಮಾಡ್ತಾ ಇದ್ದೀನಲ್ವಾ. ಸೊ ಸೆಲೆಕ್ಟ್ ಮಾಡಿದಾಗ ಏನಾಗ್ತಿದೆ ಅವರಿಂದ ನಾನು ಏನು ಮಾಡ್ಬೋದು ಇಂಡಿವಿಜುವಲ್ಸಿಂದ ಡಾಟಾ ಕಲೆಕ್ಟ್ ಮಾಡ್ಬೋದು. ಸೊ ಐ ಆಮ್ ಗೋಯಿಂಗ್ ಟು ಕಲೆಕ್ಟ್ ದ ಡಾಟಾ ಆರ್ ಸಾರಿ ಐ ಆಮ್ ಗೋಯಿಂಗ್ ಟು ಕಲೆಕ್ಟ್ ದ ಇನ್ಫಾರ್ಮೇಷನ್. ಓಕೆ, ಡಾಟಾ ಅಥವಾ ಇನ್ಫಾರ್ಮೇಷನ್ ಐ ಆಮ್ ಗೋಯಿಂಗ್ ಟು ಕಲೆಕ್ಟ್, ದಟ್ ಈಸ್ ನೋನ್ ಆಸ್ ವಾಟ್ ಸ್ಯಾಂಪಲ್ ಸರ್ವೆ. Okay, so that process we call it as what sample survey. So a sample means what, it is a part or it refers to a group or section of the population from which information is obtained or collected we can say. ಹಾಗಾದರೆ ಒಳ್ಳೆ ಸ್ಯಾಂಪಲ್ ಅಂದರೆ ಯಾವ ರೀತಿ ಇರಬೇಕು? ಎ ಗುಡ್ ಸ್ಯಾಂಪಲ್ ಮೀನ್ಸ್ ವಾಟ್, ಎ ಗುಡ್ ಸ್ಯಾಂಪಲ್ ಇಸ್ ಜನರಲಿ ಸ್ಮಾಲರ್ ದ್ಯಾನ್ ದ ಪಾಪ್ಯುಲೇಷನ್. ಓಕೆ, ಸ್ಯಾಂಪಲ್ ಅನ್ನೋದು ರೆಪ್ರೆಸೆಂಟೇಟಿವ್ ಆಫ್ ಪಾಪ್ಯುಲೇಷನ್ನ ರೆಪ್ರೆಸೆಂಟ್ ಮಾಡೋ ರೀತಿಯಲ್ಲಿ ಇರುತ್ತೆ ಅಲ್ವಾ. ಸೊ ಹಾಗಾದ್ರೆ ಗುಡ್ ಸ್ಯಾಂಪಲ್ ಅಂದರೆ ಯಾವ ರೀತಿ ಇರಬೇಕು? ಸೊ ವಿ ಕ್ಯಾನ್ ರಿಮೆಂಬರ್ ಹಿಯರ್ ದ್ಯಾಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಎ ಗುಡ್ ಸ್ಯಾಂಪಲ್ ಅಂದರೆ ರೆಪ್ರೆಸೆಂಟೇಟಿವ್ ಆಫ್ ದ್ಯಾಟ್ ಪಾಪ್ಯುಲೇಷನ್ ಅಲ್ವಾ. ಸೊ ಇಟ್ ಶುಡ್ ಬಿ generally smaller than the population. Okay, so important point here is a good sample should be smaller than the population. ಅಲ್ವಾ. ಸೊ ಸ್ಯಾಂಪಲ್ ಅಂತ ಯಾವಾಗ ಹೇಳ್ತೀವಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೋಡಿ 50 ಪೀಪಲ್ ಇದ್ದಾರೆ. ಓಕೆ, ವಿ ಹ್ಯಾವ್ 50 ಪೀಪಲ್ ಇಯೋ 50 ಇಂಡಿವಿಜುವಲ್ಸ್ ಇದ್ದಾರೆ ಅಂದ್ಕೊಳ್ಳಿ. ಸೊ ಈ 50 ಜನದಲ್ಲಿ ನಾನು ಒಂದು 20 ಜನನಷ್ಟೇ ತೊಗೋತಿದ್ದೀನಿ, ಓನ್ಲಿ ದಿಸ್ ಪಾರ್ಟ್ ಐ ಆಮ್ ಗೋಯಿಂಗ್ ಟು ಸೆಲೆಕ್ಟ್ ಅಂದ್ಕೊಳ್ಳಿ, ಇಲ್ಲ 10 ಮೆಂಬರ್ಸ್ ಅಂದ್ಕೊಳ್ಳಿ, 10 ಇಂಡಿವಿಜುವಲ್ಸ್ ಅಂದ್ಕೊಳ್ಳಿ. ಓಕೆ, ಸೊ ಅವಾಗ ಇದಕ್ಕೆ ನಾವು ಸ್ಯಾಂಪಲ್ ಸೈಜ್ ಏನಾಯಿತು, ಸ್ಯಾಂಪಲ್ ಸೈಜ್ ಇಸ್ ಈಕ್ವಲ್ ಟು 10. ಇದು ಎಂಟೈರ್ ಪಾಪ್ಯುಲೇಷನ್, 50 ಜನ ಇರೋರು ಪಾಪ್ಯುಲೇಷನ್. ಓಕೆ, ಸೊ ಅದ್ರಲ್ಲಿ ನಾನು 10 ಜನನಷ್ಟೇ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, 10 ಮೆಂಬರ್ಸ್. ನೋಡಿ ಇಲ್ಲಿ ಹಾಗಾದ್ರೇನು ಸ್ಯಾಂಪಲ್ ಯಾವ ರೀತಿ ಇದೆ ತಾನೆ, ಎ ಗುಡ್ ಸ್ಯಾಂಪಲ್ ಶುಡ್ ಬಿ ಸ್ಮಾಲರ್ ದ್ಯಾನ್ ದ ಪಾಪ್ಯುಲೇಷನ್ ಇದೆ ಅಲ್ವಾ. ಸೊ ಒಳ್ಳೆ ಸ್ಯಾಂಪಲ್ ಅಂದರೆ ಅದು ಪಾಪ್ಯುಲೇಷನ್ಗಿಂತ ಕಡಿಮೆ ಇರಬೇಕು, ಇದೆ ತಾನೆ. ಸೊ ಐ ಕ್ಯಾನ್ ಸೇ ದ್ಯಾಟ್ ಎ ಗುಡ್ ಸ್ಯಾಂಪಲ್ ಶುಡ್ ಬಿ ಸ್ಮಾಲರ್ ದ್ಯಾನ್ ದ ಪಾಪ್ಯುಲೇಷನ್. ಸೊ ಎ ಗುಡ್ ಸ್ಯಾಂಪಲ್ ಅಂದ್ರೇನು, ರೆಪ್ರೆಸೆಂಟೇಟಿವ್ ಸ್ಯಾಂಪಲ್ ಅಂತ ಕೂಡ ಹೇಳ್ತೀವಿ ನಾವು ಅದನ್ನು. ಓಕೆ, ಸೊ in today's class we have discussed about the concept of pilot survey. What do you mean by pilot survey? Pilot survey means pre-testing of questionnaire, and even we have understood about the benefits of pilot survey, like it helps us to know about the actual time and cost of actual survey. Then it also tells about the performance of the enumerator. Okay, then it tells about the shortcomings of the
questions which is there in the questionnaire like that, and so on. Then after that we have understood about the census survey. What do you mean by census? In census survey, every individual element or every element of the population will be considered for study. That is known as what? Census survey. And census will be conducted in India once in 10 years. Then after that we have understood about sample survey. Sample means what? It is a section or a part of the entire population. Okay, then how we can have a good sample? A good sample means it should be smaller than the population ಅಲ್ವಾ. ಸೊ ಯಾವಾಗ ಸ್ಯಾಂಪಲ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀವಿ ಅಂದರೆ ಪಾಪ್ಯುಲೇಷನ್ ಏನಿರತ್ತಲ್ವ ಎಂಟೈರ್ ಪಾಪ್ಯುಲೇಷನ್ಗಿಂತ ಕಡಿಮೆ ಇರಬೇಕು, ಆವಾಗ ನಾವು ಅದನ್ನು ಸ್ಯಾಂಪಲ್ ಒಳ್ಳೆ ಸ್ಯಾಂಪಲ್ ಅಂತ ಹೇಳ್ಬೋದು. ಸೊ ಹೆನ್ಸ್ ವಿ ಸೇ ದ್ಯಾಟ್ ಎ ಗುಡ್ ಸ್ಯಾಂಪಲ್ ಶುಡ್ ಬಿ ಸ್ಮಾಲರ್ ದ್ಯಾನ್ ದ population. So further topics I'll continue in the next class. Thank you.